Good afternoon, everyone. So in this class, we will revise the another topic of second unit, that is information technology. That is IT. We can say, okay, IT, information technology. Okay, what we can say, information technology. Okay, new innovations have been came in terms of business. Okay, information technology business ಒಳಗೆ ಏನೇನು ಇಂಪ್ಯಾಕ್ಟ್ ತಗೊಂಡು ಬಂದದ. Okay, that we will study. Okay, information technology business field ಒಳಗೆ ಏನೇನು new technology they have adopted, ಏನೇನು innovations they have taken. Okay, ನೋಡ್ರಿ, ಫಸ್ಟ್ ಟು ಕಮ್ಯುನಿಕೇಟ್. ಓಕೆ, ಕಮ್ಯುನಿಕೇಟ್ ಮಾಡ್ಯ ಟು ಕಮ್ಯುನಿಕೇಟ್ ವಿ ಯೂಸ್ ಟು ಯೂಸ್ ಇಮೇಲ್ಸ್. ಓಕೆ, ಇಮೇಲ್ಸ್ ಯೂಸ್ ಮಾಡ್ತಿದ್ರು, ಲ್ಯಾಂಡ್ ಫೋನ್ಸ್ ಯೂಸ್ ಮಾಡ್ತಿದ್ರು. ಓಕೆ, ಫಾರ್ ಎಕ್ಸಾಂಪಲ್ ಅ ಪರ್ಸನ್ ಹ್ಯಾವಿಂಗ್ ಇನ್ ಡಿಫ್ರೆಂಟ್ ಕಂಟ್ರೀಸ್. ಓಕೆ, ಅವಾಗ ನಾವು ಏನು ಮಾಡ್ತಿದ್ರಿ, ವಿ ಯೂಸ್ ಟು ಸೆಂಡ್ ದ ಇಮೇಲ್ಸ್ ಮಾಡ್ತಿದ್ರು. ಓಕೆ, ಇಮೇಲ್ಸ್ ಮಾಡ್ತಿದ್ರು, ಬಟ್ ಫೇಸ್ ಟು ಫೇಸ್ ಆಗ್ತಿದ್ದಿಲ್ಲ. ಓಕೆ, ಓನ್ಲಿ ಒನ್ ವೇ ಕಮ್ಯುನಿಕೇಶನ್ ಆಗ್ತಿತ್ತು. ಓಕೆ, ಒನ್ ವೇ ಕಮ್ಯುನಿಕೇಶನ್ ಆಗ್ತಿತ್ತು. ಕಮ್ಯುನಿಕೇಶನ್ ಸಿಸ್ಟಮ್ ಚೇಂಜ್ ಆಯಿತು ಇನ್ ಬಿಸ್ನೆಸ್. ನೌ ಡೇಸ್ ವಿ ಕ್ಯಾನ್ ಟು ವಿಡಿಯೋ ಕಾನ್ಫರೆನ್ಸಿಂಗ್ ಮಾಡ್ಬೋದು. ಓಕೆ, ವಿಡಿಯೋ ಕಾನ್ಫರೆನ್ಸಿಂಗ್ ಮಾಡ್ಬೋದು. ಓಕೆ, ಲೈವ್ ಚಾಟ್ ಮಾಡ್ಬೋದು. ಹಂಗೆ ಮಾಡ್ಬೋದು. ಹಂಗೆ ಕಮ್ಯುನಿಕೇಷನ್ಸ್ ಚೇಂಜ್ ಆಗ್ಯಾವ. ಇನ್ಫಾರ್ಮೇಷನ್ ಟೆಕ್ನಾಲಜಿ ಬಿಸ್ನೆಸ್ ಒಳಗೆ ನೀವು ಚೇಂಜಸ್ ತೊಗೊಂಡು ಬಂದ. ಫಸ್ಟ್ ಇಸ್ ಕಮ್ಯುನಿಕೇಷನ್ಸ್ ತೊಗೊಂಡು ಬಂದ. ಓಕೆ, ಸೆಕೆಂಡ್ ಈಸ್ ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್. ಓಕೆ, ಮೊದಲು ನಾವು ಹ್ಯಾಂಡ್ ರಿಟರ್ನ್ ಮಾಡ್ತಿದ್ರು. ಓಕೆ, ಎಷ್ಟು ಸ್ಟಾಕ್ ಉಳ್ದ, ಎಷ್ಟು ಸ್ಟಾಕ್ ಸೆಲ್ ಆಗ್ಯದ. ಓಕೆ, ಅದು ಮಾಡ್ತೀವಿ ನಾವು ವಿತ್ ಹೆಲ್ಪ್ ಆಫ್ ಇನ್ಫಾರ್ಮೇಷನ್. ನ್ಯೂ ಇನೋವೇಷನ್ ವೇರ್ ವಿ ಕ್ಯಾನ್ ಯೂಸ್ ಕಂಪ್ಯೂಟರ್ಸ್ about to in inventory means how many stock we have, how much raw material we have left. Okay, how many finished goods ನಮ್ಗೆ ಹೋಗ್ಯಾವ, ಅದು ನಾವು ಮೇಂಟೈನ್ ಮಾಡ್ಬೋದು. ಇಂಥವು ಇನೋವೇಷನ್ಸ್ ಹ್ಯಾವ್ ಬಿನ್ ಕೇಮ್ ಇನ್ ಬಿಸ್ನೆಸ್ ಇನ್ ಇನ್ಫಾರ್ಮೇಷನಲ್ ಟೆಕ್ನಾಲಜಿ. ಓಕೆ, ಬಿಸ್ನೆಸ್ ಒಳಗೆ ಏನೇನು ಇಂಪ್ಯಾಕ್ಟ್, ಏನೇನು ನ್ಯೂ ಚೇಂಜಸ್ ತೊಗೊಂಡು ಬಂದದ. ಓಕೆ, we can say that information technology is an application of computer. Okay, one kind of application of computers we can say, and internet. With the application of computers and internet, ನಾವು ಏನೇನು ಮಾಡ್ಬೋದು, ನಮ್ಮ ಡಾಟಾ ಸ್ಟೋರ್ ಮಾಡ್ಬೋದು. ಓಕೆ, ರಿಸರ್ವ್ ಮಾಡ್ಬೋದು. ಓಕೆ, ಮ್ಯಾನಿಪುಲೇಟ್ ಡಾಟಾ. ಸಿ, ಮ್ಯಾನಿಪುಲೇಟೆಡ್ ಡಾಟಾ ಮೀನ್ಸ್ ನಮ್ಮ ಡಾಟಾ ವೇರ್ ವಿ ಕ್ಯಾನ್ ಸ್ಟೋರ್, ನಮ್ಮ ಡಾಟಾ ಆರ್ಗನೈಸ್ ಒಳಗೆ ಸ್ಟೋರ್ ಮಾಡ್ಬೋದು. ಓಕೆ, ಸಿಸ್ಟಮೆಟಿಕ್ ಒಳಗೆ ಸ್ಟೋರ್ ಮಾಡ್ಬೋದು, ವೇರ್ ಈಸಿ ನಾವು ರೀಡ್ ಮಾಡ್ಬೋದು. ಓಕೆ, ನಮ್ಮ ಡಾಟಾ ಏನಿರ್ತದೆ ಆರ್ಗನೈಸ್ ಒಳಗೆ ಸಿಸ್ಟಮೆಟಿಕ್ ಒಳಗೆ ಮೇಂಟೈನ್ ಮಾಡ್ಬೋದು. ಸಿ, ಮ್ಯಾನಿಪುಲೇಟೆಡ್ ಡಾಟಾ ಅಂದ್ರೆ ನಮ್ಮ ಏನೇನು ಡಾಟಾ ಇರ್ತದೆ ನಾವು ಆರ್ಗನೈಸ್ ಒಳಗೆ ಸೆಟ್ ಮಾಡ್ಬೋದು. ಓಕೆ, ಆರ್ಗನೈಸ್ ಒಳಗೆ ಸೆಟ್ ಮಾಡ್ಬೋದು, ನಮ್ಗೆ ಈಸಿ ಆಗ್ತದೆ ಟು ರೀಡ್. ದ್ಯಾಟ್ ಈಸ್ ಕಾಲ್ಡ್ ಆಸ್ ಮ್ಯಾನಿಪುಲೇಟೆಡ್ ಡಾಟಾ ಆರ್ ಇನ್ಫಾರ್ಮೇಷನ್ often in constant of a business or other enterprises. Okay, in business or enterprises, this information technology help us. ಎದಕ್ಕೆ ಹೆಲ್ಪ್ ಆಗ್ತದೆ, ಟು ಸ್ಟೋರ್ ಅವರ್ ಡಾಟಾ, ಟು ರಿಸರ್ವ್ ಅವರ್ ಡಾಟಾ. ಮೊದಲು ನೋಡ್ರಿ, ನಾವು ಫೈಲ್ ಒಳಗೆ ಮೇಂಟೈನ್ ಮಾಡ್ತಿರು. ನಮ್ಗೆ ಏನೇನು ಡಾಟಾ ಇತ್ತು ಫೈಲ್ ಒಳಗೆ ಮೇಂಟೈನ್ ಮಾಡ್ತಿರು. ಓಕೆ, ಫಾರ್ ಲಾಂಗ್ ನಾವು ಫೈಲ್ ಒಳಗೆ ಮೇಂಟೈನ್ ಮಾಡಿದ್ರೆ ಅದು ಪೇಪರ್ಸ್ ಕಟ್ವಾಗ ಸ್ಟಾರ್ಟ್ ಆಗ್ತಿತ್ತು. ಓಕೆ, ಫೈಲ್ ಕಳ್ಕೊಬಹುದು. ಓಕೆ, ಒಂದೊಂದು ಟೈಮ್ ಫೈಲ್ ಕಳ್ಕೊಬಹುದು. ದ್ಯಾಟ್ ಇನ್ಸ್ಟೆಡ್ ಆಫ್ ಮೇಂಟೈನಿಂಗ್ ಫೈಲ್ ವೇರ್ ವಿ ಕ್ಯಾನ್ ಟೇಕ್ ಇನ್ ಸ್ಟೋರ್ ಮಾಡ್ಬೋದು ವಿತ್ ಹೆಲ್ಪ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ. ಫೈಲ್ ನೋಡ್ರಿ, ಮೊದಲು ಲಾಂಗ್ ಡ್ಯೂರೇಷನ್ ಫೈಲ್ ಸೇವ್ ಆಗ್ತಿದ್ದಿಲ್ಲ. ಓಕೆ, ಒನ್ ಟೈಮ್ ಫೈಲ್ ಕಳ್ತಿತ್ತು, ಒನ್ ಟೈಮ್ ಪೇಪರ್ಸ್ ಇದು ಆಗ್ತಿತ್ತು. ಫಾರ್ ದ್ಯಾಟ್ ಪರ್ಪಸ್ ನಾವು ಅದು ಡಾಟಾ ಇನ್ಸ್ಟೆಡ್ ಆಫ್ ಸ್ಟೋರಿಂಗ್ ಇನ್ ಫೈಲ್ ವೇರ್ ವಿ ಕ್ಯಾನ್ ಸ್ಟೋರಿಂಗ್ ಇನ್ ನಮ್ಮ ಕಂಪ್ಯೂಟರ್ಸ್ ಒಳಗೆ ಸೇವ್ ಮಾಡ್ಬೋದು. ಓಕೆ, ದ್ಯಾಟ್ ಈಸ್ ಕಾಲ್ಡ್ ಆಸ್ ಇನ್ಫಾರ್ಮೇಷನ್ ಟೆಕ್ನಾಲಜಿ. ಓಕೆ, ನೌಡೇಸ್ ಇಟ್ ಈಸ್ ವೆರಿ ಇನ್ ಬೂಮ್ ಮಾರ್ಕೆಟ್ ಐತಿ. ಅಂದ್ರೆ ನೌಡೇಸ್ information technology are most demand in the market. Okay, understood. Information technology ಅಂದ್ರೆ information technology ಅಂದ್ರೆ application ಅನ್ಬೋದು, application of computers with internet facility where we can store ಮಾಡ್ಬೋದು, ನಮ್ಮ ಡಾಟಾ ಸ್ಟೋರ್ ಮಾಡ್ಬೋದು, ರಿಸರ್ವ್ ಮಾಡ್ಬೋದು. ಓಕೆ, ಮ್ಯಾನಿಪುಲೇಟ್ ಡಾಟಾ ಅಂದ್ರೆ ಆರ್ಗನೈಸ್ ಒಳಗೆ ಸೆಟ್ ಮಾಡ್ಬೋದು. ಓಕೆ, ಒಂದೊಂದು ಸೆಪ್ರೇಟ್ ಫೈಲ್ ಸೆಟ್ ಮಾಡ್ಬೋದು, ಥ್ರೂ ವಿಚ್ ನಾವು ಈಸಿಲಿ ರೀಡ್ ಮಾಡ್ಬೋದು. ಓಕೆ, ದ ಇನ್ಫಾರ್ಮೇಷನ್ ಟೆಕ್ನಾಲಜಿ determined by software industries. Okay, with a greater revolution. Okay, these have determined by various software industries have developed with greater innovations bando. Okay, it has tried to cover almost each and every branch of economic activity. Okay, information technology ಏನು ಮಾಡ್ಯಾರ,
it has covered, okay, ಇದು ಎಲ್ಲ ಏನು ಮಾಡಿ ಎಲ್ಲ ಕವರ್ಡ್ ಮಾಡ್ಯಾರ. It has covered all the economic activity like education sector ಒಳಗೆ ಚೇಂಜಸ್ ಆಗ್ಯಾವ, ಓಕೆ, ಸರ್ವಿಸ್ ಸೆಕ್ಟರ್ ಒಳಗೆ ಚೇಂಜಸ್ ಆಗ್ಯಾವ, ರೈಲ್ವೇಸ್ ಒಳಗೆ ಚೇಂಜ್ ಆಗ್ಯಾವ. ರೈಲ್ವೇಸ್ ಒಳಗೆ ನೋಡ್ರಿ ವೇರ್ ವಿಸ್ ಟು ಗೋ ಟು ದ, ಸಪೋಸ್ ಇಫ್ ಯು ಟು ಬೈ ಎನಿ ಟಿಕೆಟ್ಸ್ ಟು ರಿಸರ್ವ್ ಮಾಡ್ಯಾರ, ನಾವು ಅಲ್ಲಿ ಹೋಗಿ ರಿಸರ್ವ್ ಮಾಡ್ತೀವಿ. ನಾವು ಡೇಸ್ ವಿತ್ ಹೆಲ್ಪ್ ಆಫ್ ದಿಸ್ ಟೆಕ್ನಾಲಜಿ ನಾವು ಹೋಮ್ ಒಳಗೆ ಕೂತ್ ನಾವು ನಮ್ಮ ಟಿಕೆಟ್ಸ್ ರಿಸರ್ವ್ ಮಾಡ್ಬೋದು, ಓಕೆ. ಆಲ್ಮೋಸ್ಟ್ ಇನ್ ಬ್ಯಾಂಕಿಂಗ್ ಸೆಕ್ಟರ್ ಒಳಗೂ ವೇರಿಯಸ್ ಇನೋವೇಷನ್ಸ್ ತೊಗೊಂಡು ಬಂದವು, ಸಾಫ್ಟ್ವೇರ್ ವೇರಿಯಸ್ ಇನೋವೇಷನ್ಸ್ ಬಂದವು. ನಾವು ವಿತ್ ಹೆಲ್ಪ್ ಆಫ್ ಮಷೀನ್ಸ್ ವೇರ್ ವಿ ಕ್ಯಾನ್ ವಿಡ್ರಾ ದ ಮಷೀನ್ಸ್ ಆರ್ ಡಿಪಾಸಿಟ್ ಮಾಡ್ಬೋದು ಅಂತ ಇನೋವೇಷನ್ಸ್ ತೊಗೊಂಡು ಬಂದವು. ಮೀನ್ಸ್ ದಿಸ್ ಇನ್ಫಾರ್ಮೇಷನ್ ಟೆಕ್ನಾಲಜಿನ ಏನು ಅನ್ಬೋದು, ಇಟ್ ಹ್ಯಾಸ್ ಕವರ್ಡ್ ಆಲ್ ದ ಎಕನಾಮಿಕ್ ಆಕ್ಟಿವಿಟೀಸ್. ಎಲ್ಲ ಎಕನಾಮಿಕ್ ಆಕ್ಟಿವಿಟೀಸ್ ಇದು ಕವರ್ಡ್ ಮಾಡ್ಯಾರ. ಎಜುಕೇಷನ್ ಸೆಕ್ಟರ್ ಒಳಗೆ ಕವರ್ ಮಾಡ್ಯಾರ, ಹೆಲ್ತ್ ಸೆಕ್ಟರ್ ಒಳಗೆ ಚೇಂಜಸ್ ತೊಗೊಂಡು ಬಂದಾವ, ಆ್ಯಂಡ್ ಬ್ಯಾಂಕಿಂಗ್, ಆ್ಯಂಡ್ ಇಟ್ ಹ್ಯಾಸ್ ಆಲ್ಮೋಸ್ಟ್ ಕವರ್ಡ್ ಆಲ್ ದ ಆಕ್ಟಿವಿಟೀಸ್, ಅಂದರೆ ಎಕನಾಮಿಕ್ ಆಕ್ಟಿವಿಟೀಸ್ ಇದೆಲ್ಲ ಕವರ್ಡ್ ಮಾಡ್ಯಾರ. ಥ್ರೂ ವಿಚ್ ವಿ ಕ್ಯಾನ್ ಸೇ ಕಾಸ್ಟ್ ಸೇವ್ ಆಗ್ಬೋದು, ಟೈಮ್ ಸೇವ್ ಆಗ್ಬೋದು, ಪೀಪಲ್ಸ್ ಟೈಮ್ ಸೇವ್ ಆಗ್ಬೋದು, ಓಕೆ. ದಟ್ ಈಸ್ ಕಾಲ್ಡ್ ಅಬೌಟ್ ಇನ್ಫಾರ್ಮೇಷನ್ ಟೆಕ್ನಾಲಜಿ. Next, we have, see, the information technology sector, it is the fastest growing sector all over the world. Okay, we can say that this information technology agriculture, it is the fastest growing, okay, fastest growing sector agriculture. Like service sector hang grow agriculture. Madal nodri, most of the people used to not depend upon service industry. Okay, madal agriculture industry now bhal depend ittu. Now that by day we are shifting to the more service industries, okay. Service industry now first ಜಾಸ್ತಿ ಫೋಕಸ್ ಮಾಡ್ಲಿಕ್ಕೆ, okay. Same way nowadays information technology, it is a fastest growing all over the world, not in India, it is all over the world, or we can say it is an engine of the growth, okay. ನೀನು ಟೆಕ್ನಾಲಜೀಸ್ ಬರ್ಲಿಕ್ಕತ್ತಾವ, ನೀನು ಟೆಕ್ನಾಲಜಿನ ಅಡಾಪ್ಟ್ ಮಾಡ್ಲಿಕ್ಕತ್ತೀರಿ, ಓಕೆ. ನೀನು ಇಂಜನ್ಸ್, ಇಟ್ ಈಸ್ ವಿ ಕ್ಯಾನ್ ಸೇ ಇಂಜನ್ ಆಫ್ ಗ್ರೋತ್ ಆಲ್ಸೋ ವಿ ಕ್ಯಾನ್ ಸೇ, okay. The IT sector has turned innovations into opportunities, okay. ಏನಾಗ್ಲಿಕ್ಕತ್ತ, ನೀನು ಇನೋವೇಷನ್ಸ್ ಬರ್ಲಿಕ್ಕತ್ತಾವ, ಥ್ರೂ ವಿಚ್ ಅಪಾರ್ಚುನಿಟೀಸ್ನು ಜಾಸ್ತಿ ಸಿಗ್ಲಿಕ್ಕತ್ತಾವ, ಓಕೆ. ಥ್ರೂ ವಿತ್ ದಿಸ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ವೇರ್, ಓಕೆ, ವೇರ್ ವಿ ಆರ್ ಗೆಟಿಂಗ್ ಎನ್ ನಂಬರ್ ಆಫ್ ಅಪಾರ್ಚುನಿಟೀಸ್, ಜಾಬ್ ಅಪಾರ್ಚುನಿಟೀಸ್ ಸಿಗ್ಲಿಕ್ಕತ್ತಾವ ವಿತ್ ಹೆಲ್ಪ್ ಆಫ್ ನೌ ಡೇಸ್. ನೀವು ನೋಡ್ಬೋದು ಇನ್ಫಾರ್ಮೇಷನ್ ಟೆಕ್ನಾಲಜಿ ಲೈಕ್ ಗ್ರಾಫಿಕ್ಸ್ ಹೆಂಗೆ ಚೇಂಜ್ ಆಗ್ಲಿಕ್ಕತ್ತಾವ ನೌ ಡೇಸ್. ಥ್ರೂ VFX ಎಸ್ ನಾವು ವರ್ಕ್ ಜಾಬ್ ಅಪಾರ್ಚುನಿಟಿ ಸಿಗ್ಲಿಕ್ಕತ್ತಾವ. ಲೈಕ್ ಕಾರ್ಟೂನ್ಸ್ ಪ್ರಿಪೇರ್ ಮಾಡೋ ಟೆಕ್ನಾಲಜಿ ಹೆಂಗೆ ಯೂಸ್ ಮಾಡ್ಲಿಕ್ಕೆ, ಓಕೆ. ನಾವು ಫಾರ್ ದ್ಯಾಟ್ ಪರ್ಪಸ್ ಅಪಾರ್ಚುನಿಟೀಸ್ನು ಜಾಸ್ತಿ ಆಗ್ಲಿಕ್ಕತ್ತಾವ, ಓಕೆ. ವಿ ಕ್ಯಾನ್ ಸಿ ಲೈಕ್ VFX ನಿಮ್ಗೆ ಗೊತ್ತಿರ್ಬೋದು, VFX, ಓಕೆ. ವೈಲ್ ಶೂಟಿಂಗ್ ಟೆಕ್ನಾಲಜಿ ಯೂಸ್ ಆಗ್ತಾವೆ ನೋಡ್ರಿ, VFX. ಲೈಕ್ ಜಾಸ್ತಿ ಹಾಲಿವುಡ್ ಬಾಲಿವುಡ್ ಮೂವೀಸ್ ಯೂಸ್ ಆಗ್ತಾವೆ VFX, ಓಕೆ. ಅದನ್ನು ಟೆಕ್ನಾಲಜೀಸ್ ಬರ್ಲಿಕ್ಕತ್ತಾವ, ಥ್ರೂ ವಿಚ್ ಅಪಾರ್ಚುನಿಟೀಸು ಜಾಸ್ತಿ ಸಿಗ್ಲಿಕ್ಕತ್ತಾವ, ಓಕೆ. ದ IT sector is responsible for creating more jobs, more number of jobs ಸಿಗ್ಲಿಕ್ಕತ್ತಾವ. ಅದರ ಜೊತೆ ನ್ಯೂ ಬಿಸ್ನೆಸ್ ವಿ ಕ್ಯಾನ್ ಸ್ಟಾರ್ಟ್ ಮಾಡೋದು, ಅದರ ಜೊತೆ ಗೌರ್ಮೆಂಟಿಗೆ ಟ್ಯಾಕ್ಸ್ ರೆವೆನ್ಯೂನು ಸಿಗ್ಲಿಕ್ಕತ್ತದ, ಓಕೆ. ಮೋರ್ ನಂಬರ್ ಆಫ್ ಜಾಬ್ಸ್ ಆಗ್ಲಿಕ್ಕತ್ತಾವ, ಹ್ಯೂಜ್ ಬಿಸ್ನೆಸ್ ಆಗ್ಲಿಕ್ಕತ್ತಾವ, ಬಿಸ್ನೆಸ್ ಗ್ರೋತ್ ಆಗ್ಲಿಕ್ಕತ್ತಂದ್ರೆ ಬಿಸ್ನೆಸ್ ಪೀಪಲ್ ಶುಡ್ ಗಿವ್ ಅಫ್ಕೋರ್ಸ್ ಟ್ಯಾಕ್ಸ್, ಗೌರ್ಮೆಂಟ್ ಟ್ಯಾಕ್ಸ್ ರೆವೆನ್ಯೂ ಆಗ್ಲಿಕ್ಕತ್ತದ. ಅದರ ಜೊತೆ IT sector employs millions of people, okay. ಅವ್ರು ಏನು ಮಾಡ್ಲಿಕ್ಕತ್ತಾರ, ಮಿಲಿಯನ್ಸ್ ಆಫ್ ಪೀಪಲ್ ಎಂಪ್ಲಾಯ್ಮೆಂಟ್ ಕೊಡ್ಲಿಕ್ಕತ್ತಾವ, ಓಕೆ. ನೀನು ಸಾಫ್ಟ್ವೇರ್ಸ್ ಬರ್ಲಿಕ್ಕತ್ತಾವ, ನೀನು ಇನೋವೇಷನ್ಸ್, ನೀನು ಟೆಕ್ನಾಲಜೀಸ್ ಬರ್ಲಿಕ್ಕತ್ತಾವ, ಥ್ರೂ ವಿಚ್ ಅಪಾರ್ಚುನಿಟೀಸ್ ಜಾಸ್ತಿ ಬರ್ಲಿಕ್ಕತ್ತಾವ, ಮೋರ್ ಜಾಬ್ಸ್ ವಿ ಆರ್ ಗೆಟಿಂಗ್, ಓಕೆ. ಥ್ರೂ ವಿಚ್ ನ್ಯೂ ಬಿಸ್ನೆಸ್, ಇಫ್ ನ್ಯೂ ಬಿಸ್ನೆಸ್ ಆಗ್ಲಿಕ್ಕತ್ತಂದ್ರೆ ಮೋರ್ ನಂಬರ್ ಆಫ್ business are growing, means where we can get, government can get tax revenue, okay. The IT sector means information technology ಏನಾಗ್ಲಿಕ್ಕತ್ತದ, employment ಕೊಡ್ಲಿಕ್ಕತ್ತದ, employs to millions of people all over the world, okay. We will see, so next we will see role of information technology in business, okay. In role, important role ಆಗ್ಲಿಕ್ಕತ್ತಾವ in information technology in business. Here we can say that information technology, IT, has become a vital integrated part of every business plan, okay. It has become very important part, okay, for MNC companies, like multinational companies.
maintain frame system and database to small that own a single computer. IT plays a very important role. Okay, ಎದ್ರೊಳಗೆ ಮೇನ್ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ಲಿಕ್ಕೆ. ಓಕೆ, we can say information technology has playing important role in every business. It may be small business ಅನ್ಬೋದು, or it we can say in multinational companies also we can say it is playing a very important role. Okay, through technology where various industries are producing more number of goods. If new innovations ಬಂದಂದ್ರೆ where business can grow immediately. See, first ಏನ್ change ಆಗ್ಲಿಕ್ಕತ್ತಾವ, communication. Okay, communication means we can say, I think yeah, okay, communication means we can say transfer of information from one person to another person. Okay, communication ಅಂದ್ರೆ transfer of one person to another person. ನಾವು ಮೊದಲು ಹೆಂಗೆ ಮಾಡ್ತಿದ್ರಿ ಬಿಫೋರ್ IT, ಲೈಕ್ ಯೂಶಲಿ ಇಮೇಲ್ಸ್ ಜಾಸ್ತಿ ಮಾಡ್ತಿದ್ರು ನಾವು. ಓಕೆ, ಮೊದಲು ನಾವು ಇಮೇಲ್ಸ್ ಜಾಸ್ತಿ ಮಾಡ್ತಿದ್ರು. ಸೇಮ್ ಇಫ್ ಯು ವಾಂಟ್ ಟು ಚಾಟ್ ವಿತ್ ಯುವರ್ ಫ್ರೆಂಡ್ಸ್, ಅವಾಗ ಇಮೇಲ್ ಮಾಡ್ತಿದ್ರು. ನೌ ಡೇಸ್ ವಿ ಹ್ಯಾವ್ ಶಿಫ್ಟೆಡ್ ಟು ವಾಟ್ಸಪ್ ವಿ ಕ್ಯಾನ್ ಸೇ, ವಿ ಹ್ಯಾವ್ ಮೆಸೆಂಜರ್, ಹಂಗೆ ಶಿಫ್ಟ್ ಆಗಿರಿ. ಸೇಮ್ ಇನ್ IT ಬಿಸ್ನೆಸ್ ಒಳಗೆ ಜಾಸ್ತಿ ಇಮೇಲ್ಸ್ ಆಗ್ತಿತ್ತು. ಇಮೇಲ್ಸ್ ಆಗುವಾಗ ವಿ ಕ್ಯಾನ್ ಸೇ ಇಟ್ ಈಸ್ ಓನ್ಲಿ ಒನ್ ಕೈಂಡ್ ಆಫ್ ಒನ್ ವೇ ಕಮ್ಯುನಿಕೇಶನ್ ಅನ್ಬೋದು. ಅವ್ರು ಹೇಳ್ತಿದ್ರು, ನಾವು ಕೇಳ್ತಿದ್ರು. ಓಕೆ, ಇಂಟ್ರಾಕ್ಷನ್ಸ್ ಆಗ್ತಿದ್ದಿಲ್ಲ. ಓಕೆ, ಮೊದಲ್ ಮೋಸ್ಟ್ ಆಫ್ ದ ಪೀಪಲ್ ಯೂಸ್ ಟು ಯೂಸ್ ಇಮೇಲ್ಸ್ ಟು ಚಾಟ್ ವಿತ್ ಫ್ರೆಂಡ್ಸ್. ಆಲ್ಸೋ ಇಮೇಲ್ಸ್ ಮಾಡ್ತಿದ್ರು. ನೌ ಡೇಸ್ ವಿ ಹ್ಯಾವ್ ಲೈಕ್ ವಿ ಪೀಪಲ್ ಹ್ಯಾವ್ ಶಿಫ್ಟೆಡ್ ಟು ವಾಟ್ಸಪ್, ವಿ ಹ್ಯಾವ್ ಶಿಫ್ಟೆಡ್ ಮೆಸೆಂಜರ್, ವಿ ಹ್ಯಾವ್ ಶಿಫ್ಟೆಡ್ ಇನ್ಸ್ಟಾಗ್ರಾಮ್, ವಿ ಹ್ಯಾವ್ ಶಿಫ್ಟೆಡ್. ಸೇಮ್ ಏನ್ IT ಬಿಸ್ನೆಸ್ ಒಳಗೆ ಏನಾಗ್ತಿತ್ತು, ಪೀಪಲ್ ಯೂಸ್ ಟು ಕಮ್ಯುನಿಕೇಟ್ ವಿತ್ ಎಂಪ್ಲಾಯೀಸ್ ಇರ್ಬೋದು, ಆರ್ ವಿ ಕ್ಯಾನ್ ಸೇ ಸಪ್ಲೈಯರ್ಸ್ ಅನ್ಬೋದು, ವಿತ್ ದ ಕಸ್ಟಮರ್ಸ್. ಓಕೆ, ಟು ಕಾಂಟ್ರಾಕ್ಟ್ ಮಾಡುವಾಗ, ಓಕೆ, ಟು ಟೇಕ್ ದ ರಾ ಮಟೀರಿಯಲ್ಸ್, ಅವಾಗ ಟು ಸೆಂಡ್ ದ ಕೊಟೇಶನ್ಸ್, ಅವಾಗ ಇಮೇಲ್ಸ್ ಜಾಸ್ತಿ ಆಗ್ತಿತ್ತು. Through this era, by year of year, the number of communication tools have been came. Okay, through this information technology, new things have came, like live chat. Okay, live chat system bando. Okay, online meetings bando. Okay, video conferencing. Okay, this all video conferencing ಅಂದ್ರೆ ಏನಾಗ್ತಾವ, ಲೈಕ್ ಸೇಮ್ ನಮ್ ಹೆಂಗ್ ಬೋರ್ಡ್ ಇರ್ತದೆ. ಓಕೆ, ಕ್ಲಾಸಸ್ ಒಳಗೆ ಹೆಂಗ್ ಬೋರ್ಡ್ ಇರ್ತಾವ, ಹೆಂಗ್ ಚೇರ್ಸ್ ಇರ್ತಾವ, ಅಲ್ಲಿ ಬೋರ್ಡ್ ಆಫ್ ಡೈರೆಕ್ಟರ್ಸ್, ಮ್ಯಾನೇಜ್ಮೆಂಟ್ಸ್ ಕುಂದಿರ್ತಾರೆ. ಟು ಅದರ್ ಪೀಪಲ್ ಅವರು ಚಾಟ್ ಮಾಡ್ತಾರೆ. ಓಕೆ, ವಿಡಿಯೋ ಕಾನ್ಫರೆನ್ಸಿಂಗ್ ಥ್ರೂ ವಿಚ್ ಟೂ ವೇ ಕಮ್ಯುನಿಕೇಶನ್ ಆಗ್ಬೋದು. ಥ್ರೂ ಇಮೇಲ್ಸ್ ಏನಾಗ್ತಿತ್ತು, ಓನ್ಲಿ ಒನ್ ವೇ ಕಮ್ಯುನಿಕೇಶನ್ ಆಗ್ತಿತ್ತು. ಅವ್ರು ಕೇಳ್ತಿದ್ರು, ನಾವು ಕೇಳ್ತಿದ್ರು. ಬಟ್ ವಿಡಿಯೋ ಕಾನ್ಫರೆನ್ಸ್ ಒಳಗೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗ್ಬೋದು. ಓಕೆ, ನಾವು ಡೇಸ್ ವಿತ್ ದ ಹೆಲ್ಪ್ ಆಫ್ ವಿಡಿಯೋ ಕಾನ್ಫರೆನ್ಸಿಂಗ್ ಇಂಟರ್ವ್ಯೂಸ್ನು ಆಗ್ತಾವೆ, ಇಂಟರ್ವ್ಯೂಸ್ನು ಆಗ್ಲಿಕ್ಕತ್ತಾವ. ಓಕೆ, ಥ್ರೂ ವಿಚ್ ವಿಡಿಯೋ ಕಾನ್ಫರೆನ್ಸಿಂಗ್, ಆನ್ಲೈನ್ ಚಾಟಿಂಗ್, ಥ್ರೂ ಫೇಸ್ ಟು ಫೇಸ್ ನಾವು ಇಂಟ್ರಾಕ್ಷನ್ ಮಾಡ್ಬೋದು, ಬಟ್ ಥ್ರೂ ವರ್ಚುವಲ್ ಆಗ್ಬೋದು. ಓಕೆ, ಅದು ಚೇಂಜಸ್ ಬಂದವು. ಬೆಸ್ಟ್ ಇನ್ ಕಮ್ಯುನಿಕೇಶನ್, ಮೊದಲು ಜಾಸ್ತಿ ನಾವು ಇಮೇಲ್ಸ್ ಮಾಡ್ತಿರು, ಇಲೆಕ್ಟ್ರಾನಿಕ್ ಮೇಲ್ಸ್. ಓಕೆ, ಥ್ರೂ ದಿಸ್ ವೇರಿಯಸ್ ಚೇಂಜಸ್ ಬಂದವು, ವಿಡಿಯೋ ಕಾನ್ಫರೆನ್ಸಿಂಗ್ ಬಂದವು. ಓಕೆ, ಆನ್ಲೈನ್ ಲೈವ್ ಚಾಟ್ಸ್ ಬಂದವು, ಆನ್ಲೈನ್ ಮೀಟಿಂಗ್ ಬಂದವು. ಬೆಸ್ಟ್ ಎಕ್ಸಾಂಪಲ್ ಝೂಮ್ ಆ್ಯಪ್ ಮೀಟಿಂಗ್ಸ್ ಬಂದವು, ಅದು ಬಂದವು. ದಿಸ್ ಅ ಕಮ್ಯುನಿಕೇಶನ್ ಚೇಂಜ್ ಆಗ್ಯಾವ ಇನ್ ಬಿಸ್ನೆಸ್. ಮೋಸ್ಟ್ ಆಫ್ ದ ಪೀಪಲ್ ಆರ್ ಯೂಸಿಂಗ್ ನಾವು ವಿಡಿಯೋ ಕಾನ್ಫರೆನ್ಸಿಂಗ್. ಓಕೆ, ವಿಡಿಯೋ ಕಾನ್ಫರೆನ್ಸಿಂಗ್ ಅದಕ್ಕೆ ಆಗ್ಬೋದು, ಬಟ್ ಅದರ್ ಪೀಪಲ್ಸ್ ಆರ್ ಸ್ಟೇಯಿಂಗ್ ಇನ್ ಅದರ್ ಕಂಟ್ರೀಸ್. ಓಕೆ, ಅವ್ರಿಗೆ ಮಾತಾಡೋಕೆ, ಫಾರ್ ದೆಮ್ ಟು ಟಾಕ್ ದೆಮ್ ವಿ ಕ್ಯಾನ್ ಯೂಸ್ ದಿಸ್ ವಿಡಿಯೋ ಕಾನ್ಫರೆನ್ಸಿಂಗ್. ಓಕೆ, ವಿಡಿಯೋ ಕಾನ್ಫರೆನ್ಸಿಂಗ್ ಬೇರೆ ಒಂದು ಟಾಪಿಕ್ನಿಗೆ ಬರ್ತದೆ. ಇನ್ನು ವಿ ಶು ಸ್ಟಡಿ ಇನ್ BBA ಒಳಗೆ ಒಂದು ವಿಡಿಯೋ ಕಾನ್ಫರೆನ್ಸಿಂಗ್ ಬಗ್ಗೆ ಒಂದು ಟಾಪಿಕ್ನೇ ಬರ್ತದೆ. ಓಕೆ, ವಾಟ್ ಈಸ್ ವಿಡಿಯೋ ಕಾನ್ಫರೆನ್ಸಿಂಗ್, what are the advantages we can say, disadvantages we can say, ಒಂದು ಬೇರೆ ಡೀಟೇಲ್ ಒಳಗೆ ಬರ್ತದೆ ವಿಡಿಯೋ ಕಾನ್ಫರೆನ್ಸಿಂಗ್. ಓಕೆ, ಮೀನ್ಸ್ ವಿಡಿಯೋ ಕಾನ್ಫರೆನ್ಸಿಂಗ್ ಎದಕ್ಕೆ ಯೂಸ್ ಆಗ್ತದೆ, ಫಾರ್ ಎಕ್ಸಾಂಪಲ್ ಅವರ್ ಹೋಮ್ ಕಂಟ್ರಿ ಇಲ್ಲೇ ಐತ್ರಿ, ಇಂಡಿಯಾ ಒಳಗೆ ಐತಿ, ಇನ್ನೊಂದು ನಮ್ಮ ಬ್ರಾಂಚ್ ನಾವು ಬೇರೆ ಕಂಟ್ರಿ ಒಳಗೆ ಓಪನ್ ಮಾಡಿದ್ವಿ. ಟು ಟಾಕ್ ವಿತ್ ದೆಮ್, ಓಕೆ, ಟು ಟಾಕ್ ಅಬೌಟ್ ಹೆಂಗೆ ನಡ್ಲಿಕ್ಕತ್ತದ, ವಿ ಕ್ಯಾನ್ ಯೂಸ್ ವಿಡಿಯೋ ಕಾನ್ಫರೆನ್ಸಿಂಗ್. ಓಕೆ, ಮೊದಲು ಯೂಸ್ ಟೆಲಿಫೋನಿಕ್ಸ್ ಆರ್ ಇಮೇಲ್ಸ್ ಯೂಸ್ ಮಾಡ್ತಿದ್ರು. ನೆಕ್ಸ್ಟ್ ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್. ಓಕೆ, inventory management. Okay, see, inventory management is a systematic approach we can say. Okay, inventory management is a systematic approach we can say to store and selling both how much raw materials we have, how much finished goods we have, we can inventory ಮಾಡಬಹುದು. See, inventory management means how much right stock we have, right levels we have in the right place. ಓಕೆ, ನಮ್ಮ ಸ್ಟಾಕ್ ಎಷ್ಟು ಅದಾವ, ಅಟ್ ರೈಟ್ ಪ್ಲೇಸ್ ಒಳಗೆ ಎಷ್ಟು ಅದಾವ, ಅಟ್ ರೈಟ್ ಟೈಮ್ ಒಳಗೆ, ಅಟ್ ಕಾಸ್ಟ್ ಎಷ್ಟು ಅದಾವ, ಓಕೆ, ಪ್ರೈಸ್ ಎಷ್ಟು ಅದಾವ, ನಾವು ಸೇವ್ ಮಾಡ್ಬೋದು. ಓಕೆ, ಮೊದಲು ಹೆಂಗಾಗ್ತಿತ್ತು, ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್ ಬುಕ್ಸ್ ಒಳಗೆ ಮೇಂಟೈನ್ ಮಾಡ್ತಿದ್ವಿ ನಾವು.
ಎಷ್ಟು ಸ್ಟಾಕ್ ಅದೋ, ಎಷ್ಟು ರಾ ಮಟೀರಿಯಲ್ಸ್ ಅದೋ, ಎಷ್ಟು ಫಿನಿಶ್ ಗೂಡ್ಸ್ ನಾವು ಪ್ರೊಡ್ಯೂಸ್ ಮಾಡಿದೆ. ಓಕೆ, ಮೀನ್ಸ್ ನೌ ಡೇಸ್ ಒಂದು ಸಾಫ್ಟ್ವೇರ್ ಬಂದ್ಬಿಟ್ಟು, ಓಕೆ, ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್ tracks the quantity of each item of the company, maintains treasury means situation, we can say situation of an order, ನಮ್ಮ ಕಡೆ ಎಷ್ಟು additional stock ಅದೋ, quantities ಎಷ್ಟು ಅದೋ, okay, determined amount that we can say where we can maintain in a software. Okay, ಮೊದಲು we used to write in books ಒಳಗೆ ನಾವು ಮೇಂಟೈನ್ ಮಾಡ್ತಿದ್ವಿ, ನಮ್ಮ ಕಡೆ ಎಷ್ಟು ಸ್ಟಾಕ್ ಅದೋ, ಎಷ್ಟು ರಾ ಮೆಟೀರಿಯಲ್ಸ್ ತೊಗೊಂಡು ಬಂದಿರಿ, ಎಷ್ಟು ಫಿನಿಶ್ ಗುಡ್ ಅದೋ. ಥ್ರೂ ವಿತ್ ಹೆಲ್ಪ್ ಆಫ್ ದಿಸ್ ಸಾಫ್ಟ್ವೇರ್ ನಾವು ಬೇರೆ ಬೇರೆ ಒಳಗೆ ಮೇಂಟೈನ್ ಮಾಡ್ಬೋದು, ಸಪ್ರೇಟ್ ಎಷ್ಟು ಸ್ಟಾಕ್ ಅದೋ, ಅವ್ರದ್ದು ಎಷ್ಟು ಪ್ರೈಸ್ ಅದೋ, ಓಕೆ, ಎಷ್ಟು ಫಿನಿಶ್ಡ್ ಗೂಡ್ಸ್ ನಮ್ಮ ಕಡೆ ಬಂದೋ, ಎಷ್ಟು ರಾ ಮಟೀರಿಯಲ್ಸ್ ಅದೋ, ವೇರ್ ವಿ ಕ್ಯಾನ್ ಸ್ಟೋರ್ ಈಸಿಲಿ ಇನ್ ಆರ್ಗನೈಸ್ಡ್ ಮ್ಯಾನರ್ ಒಳಗೆ ನಾವು ಸೇವ್ ಮಾಡ್ಬೋದು. ದಟ್ ಈಸ್ ಕಾಲ್ಡ್ ಎಸ್ ರೋಲ್ ಆಫ್ ಐ ಟಿ ಇನ್ ಬಿಸ್ನೆಸ್. ಓಕೆ, ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್. ಓಕೆ, ವಿತ್ ಹೆಲ್ಪ್ ಆಫ್ ಈಸಿಲಿ ಆರ್ಗನೈಸ್ ಒಳಗೆ ನಾವು ಸೇವ್ ಮಾಡ್ಬೋದು, ಆರ್ಗನೈಸ್ಡ್ ಮ್ಯಾನರ್ ಒಳಗೆ ನಮ್ಗೆ ಈಸಿಲಿ ವಿ ಕ್ಯಾನ್ ರೀಡ್ ಇಟ್ ಔಟ್. ಓಕೆ, ನೆಕ್ಸ್ಟ್ ವಿ ಹ್ಯಾವ್ we have data management. Okay, data means we can say collection, store means something, data means data what we have. See, companies are able to store and maintain the tremendous amount of historical data. Okay, like economically and employees, it will be employees benefits from immediate access the documents they need. Okay, data management means in agbodu where we can maintain the company's data, like it will be P&L account, balance sheet, others data easily ನಾವು ಮೇಂಟೈನ್ ಮಾಡ್ಬೋದು in one kind of software, able to store ಮಾಡ್ಬೋದು. ಅದರ ಜೊತೆ ಅದು ಎಂಪ್ಲಾಯೀಸ್ ಈಸಿಲಿ ಸಿಗ್ಬೋದು. ಓಕೆ, ಮೊದಲು ಫೈಲ್ ಒಳಗೆ ಮೇಂಟೈನ್ ಮಾಡಿ ನಾವು ಎಲ್ಲಂದ್ರೆ ಹಿಡ್ಬಿಡ್ತಿದ್ವಿ. ಓಕೆ, ಒಂದೊಂದ್ಸಲ ಫೈಲ್ ಸಿಕ್ತಿತ್ತು, ಒಂದೊಂದ್ಸಲ ಫೈಲ್ ಸಿಗಂಗಿಲ್ಲ. ಫಾರ್ ದ್ಯಾಟ್ ಪರ್ಪಸ್ ಇನ್ ಸಾಫ್ಟ್ವೇರ್ ಒಳಗೆ ನಾವು ಆರ್ಗನೈಸ್ ಒಳಗೆ ಮೇಂಟೈನ್ ಮಾಡ್ಬೋದು. ಓಕೆ, ಅದು ಎಂಪ್ಲಾಯೀಸ್ ಬೆನಿಫಿಟ್ ಆಗ್ಬೋದು, ಎಂಪ್ಲಾಯೀಸ್ ಈಸಿಲಿ ಸಿಗ್ಬೋದು. ಸಪೋಸ್ ಅವ್ನಿಗೆ ಏನಿದ್ರೆ ಪ್ರೀವಿಯಸ್ ಇಯರ್ ಡಾಟಾ ಬೇಕಾಗ್ಯದ, ಅವ ಈಸಿಲಿ ಡಾಟಾ ಒಳಗೆ ಸರ್ಚ್ ಮಾಡಿ ಈಸಿಲಿ ಅವ ಪ್ರಿಂಟ್ ಆರ್ ಫೋಟೋ ಕಾಪಿ ತೊಗೋಬೋದು, ಈಸಿಲಿ ತೊಗೋಬೋದು ಇನ್ ದ ಬಿಸ್ನೆಸ್ ಫೀಲ್ಡ್ ಒಳಗೆ. ಓಕೆ, ಅಂಡರ್ಸ್ಟುಡ್. ಡಾಟಾ ಮ್ಯಾನೇಜ್ಮೆಂಟ್ ಮೀನ್ಸ್ companies are able to store and maintain tremendous amount of historical data, previous data where we can easily store ಮಾಡ್ಬೋದು. ನಮ್ಗೆ ಎಷ್ಟು ಸೇಲ್ ಆಗ್ಯಾವ, ಎಷ್ಟು ಲಾಸ್ ಆಗ್ಯಾವ, ನಮ್ಮ ಪ್ರೀವಿಯಸ್ ಇಯರ್ P&L ಅಕೌಂಟ್ ಎಷ್ಟಿತ್ತು, ಬ್ಯಾಲೆನ್ಸ್ ಶೀಟ್ ಎಷ್ಟಿತ್ತು, ಈಸಿಲಿ ನಾವು ಸ್ಟೋರ್ ಮಾಡ್ಬೋದು. ಆ್ಯಂಡ್ ಎಂಪ್ಲಾಯೀಸಿಗೆ ಬೆನಿಫಿಟ್ ಆಗ್ತದೆ, ಅವ ಈಸಿಲಿ ಅದು ಆಕ್ಸೆಸ್ ತೊಗೋಬೋದು. ಡಾಕ್ಯುಮೆಂಟ್ಸ್ ಅವ್ನಿಗೆ ಯಾವ್ಯಾವ ಡಾಕ್ಯುಮೆಂಟ್ಸ್ ನೀಡ್ ಆಗ್ಯಾವ ಅದು ಈಸಿಲಿ ಅವ ತೊಗೋಬಹುದು. ಓಕೆ, ದ್ಯಾಟ್ ಈಸ್ ಆಲ್ ಅಬೌಟ್ ಡಾಟಾ ಮ್ಯಾನೇಜ್ಮೆಂಟ್. Next we have management information system. Okay, management information system means we can say means MIS enables the companies to track the sales data, expenses and productivity levels. Okay, see here we can say management information system means in a company enable to track the sales or data, sales ಎಷ್ಟು ಆಗ್ಯಾವ, and what are the expenses they have incurred, and what are the productivity they have done. ಅದರ ಜೊತೆ managers can track the sales on daily basis. daily basis ನು ನೋಡ್ಬೋದು ಎಷ್ಟು ಸೇಲ್ಸ್ ಆಗ್ಯಾವ ಎಷ್ಟಿಲ್ಲ, and allowing them immediately ಎಷ್ಟು ನಂಬರ್ ಉಳ್ದಾವ or reducing the cost, ಅದು ಸೇವ್ ಆಗ್ಬೋದು. ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಷನ್ ಸಿಸ್ಟಮ್ ಅಂದ್ರೆ ನಾವು ಏನು ಹೇಳ್ಬೋದು, ಹಿಯರ್ ವೇರ್ ವಿ ಕ್ಯಾನ್ ಈಸಿಲಿ ಟ್ರ್ಯಾಕ್ ದ ಸೇಲ್ಸ್. ಓಕೆ, ಡಾಟಾ ಟ್ರ್ಯಾಕ್ ಮಾಡ್ಬೋದು, ಎಷ್ಟು ಸೇಲ್ ಆಗ್ಯಾವ, ಎಷ್ಟು ಎಕ್ಸ್ಪೆನ್ಸಸ್ ಇನ್ಕರ್ಡ್ ಆಗ್ಯಾವ. ಓಕೆ, ಡೈಲಿ ಒಳಗೆ ಎಷ್ಟು ಆಗ್ಯಾವ ಅದು ನಾವು ಸ್ಟೋರ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ವಿ ಹ್ಯಾವ್ CRM, ದಟ್ ಈಸ್ ಕಸ್ಟಮರ್ ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟ್. ಓಕೆ, in short form we can say customer relationship management. See, customer relationship management means capture every interaction of a company has with customer so that enriching experience is possible. Okay, customer relationship management means we can here companies can capture every interaction of the company has customer ಒಳಗೆ ಏನೇನು ಇಂಟ್ರಾಕ್ಷನ್ ಮಾಡ್ಯಾವ ಎಕ್ಸ್ಪೀರಿಯನ್ಸ್ ನಾವು ತಗೋಬಹುದು. ಅದರ ಜೊತೆ ಇಟ್ ಹೆಲ್ಪ್ಸ್ ಟು ಇಂಪ್ರೂವ್, ಓಕೆ, to design and manage customer relationship. Okay, nowadays customer relationship manager ಇರ್ತಾರೆ. Okay, every company ಒಳಗೆ there will be a customer relationship manager where he interact with the customers
through various this electronic media, where we can interact with the customers, okay, to maintain a good relation with the customer, because customers are the king of the market. Whatever they say, we should say it is according to them, it is right. Okay, in every organization there will be a CRM, customer relationship management, where he will interact with the customer, okay, through which the company can helps to improve, company will help ಆಗ್ತದೆ, okay, whatever the review they have given, according to which they can design, okay, manage their customer relationship through this, through various softwares we can say. Okay, wait a minute. Okay, first was data management, where we can store previous historical data ನಾವು ಸ್ಟೋರ್ ಮಾಡ್ಬೋದು. ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಷನ್ ಸಿಸ್ಟಮ್ ಅಂದ್ರೆ ನಾವು ಏನು ಹೇಳ್ಬೋದು, ಏನೇನಾಗ್ತದೆ, where we can track the sales, as daily ಎಷ್ಟು ಸೇಲ್ಸ್ ಆಗ್ಯಾವ, ಎಕ್ಸ್ಪೆನ್ಸಸ್ ಎಷ್ಟು ಆಗ್ಯಾವ, ಪ್ರೊಡಕ್ಟಿವಿಟಿ ಲೆವೆಲ್ಸ್ ಎಷ್ಟು ಆಗ್ಯಾವ, ಓಕೆ, ಡೈಲಿ ಬೇಸಿಸ್ ಒಳಗೆ ನಾವು ಸ್ಟೋರ್ ಮಾಡ್ಬೋದು. ಕಸ್ಟಮರ್ ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟ್ ಒಳಗೆ ವೇರ್ ದ ಮ್ಯಾನೇಜರ್ ವಿಲ್ ಇಂಟ್ರಾಕ್ಟ್ ವಿತ್ ದ ಕಸ್ಟಮರ್, ಸೊ ದಟ್ ಫಾರ್ ದ ಬೆಟರ್ಮೆಂಟ್ ಆಫ್ ದಿರ್ ಫ್ಯೂಚರ್, ಓಕೆ, ರಿವ್ಯೂಸ್ ತೊಗೋಬೋದು, ಹೆಂಗೆ ನಡ್ಲಿಕ್ಕತ್ತದ, ಓಕೆ, ಕಂಪ್ನಿ ಒಳಗೆ ಕಂಪ್ನಿಗೊಳಗೆ ಬೆನಿಫಿಟ್ ಆಗ್ತದೆ, ಅವ್ರು ಇಂಪ್ರೂವ್ ಮಾಡ್ಬೋದು, ಓಕೆ, ದ ಡಿಸೈನ್ ಹೆಂಗೆ ಪ್ರಾಡಕ್ಟ್ ಡಿಸೈನ್ ಮಾಡ್ಬೋದು ಇನ್ better way of manner. Okay, next we have advantages of information technology. First we have globalization, second is communication, next is bridging the gap, bridging the cultural gap, more time, so more time. Next is we have creation of new job, that one we have. And we have disadvantages. Okay, first we have seen the advantages, next we have seen the disadvantages, that is unemployment, privacy, data security, lack of job security. Okay, first we will see the advantages of information technology. Okay, advantages we can say, see the first advantages we can say, globalization. Okay, with the information technology, the world can be brought closer together. Okay, with the help of information technology, with various innovation in agbodu, where the world can be brought closer. Okay, ಎಲ್ಲ world closer ಆಗ್ಬೋದು. Closer ಬಂದಂದ್ರೆ where we can share information quickly. ನಮ್ಮ ಕಡೆ ಏನು ideas ಅದಾವ, where we can share information quickly share ಮಾಡ್ಬೋದು, efficiently, and some barriers ಕಡಿಮೆ ಮಾಡ್ಬೋದು. Barriers and the problems of geographical boundaries. Okay, suppose a business want new innovations, okay, ಬೇರೆ ವರ್ಲ್ಡ್ ಕಡೆ ಅವ್ರು ತಗೋಬಹುದು ಅಂದ್ರೆ ಇಂಟ್ರಾಕ್ಟ್ ಮಾಡಬಹುದು. Okay, removing the barriers. Okay, globalization, I think everyone have understood, means it, the IT will bring world to closer together. Okay, where we can share information quickly. Okay, information quickly share ಮಾಡಬಹುದು, or we can remove some barriers. Okay, next is communication. Okay, we can say communication in every aspect of human interaction is essential. Okay, communication ಐತ್ರಿ in aspect of human interaction is, it is essential. Okay, in business world, communication is imperative to the success of the company. Nowadays we have got emails, video conferencing, and chat rooms allows for easier communication between employees and supervisors, as well as employees and clients. Okay, nowadays with the help of innovation, communication ಒಳಗು some new techniques ಬಂದವು. Earlier we should do emails only. Okay, email, or we can say telephonic. Now with this we can like we have various number of communication systems, like we have video conferencing. Okay, through where face to face we can interact ಮಾಡ್ಬೋದು. Okay, uh, means ಇಲ್ಲಿ allow ಮಾಡ್ತದೆ communicate between employees or with supervisors and employees, as well as clients ಜೊತೆನೂ ನಾವು ಈಸಿಲಿ ಕಮ್ಯುನಿಕೇಟ್ ಮಾಡ್ಬೋದು ಥ್ರೂ ವಿಡಿಯೋ ಕಾನ್ಫರೆನ್ಸಿಂಗ್ ಆರ್ ಆನ್ಲೈನ್ ಚಾಟಿಂಗ್, ವೇರ್ ವಿ ಕ್ಯಾನ್ ಕಮ್ಯುನಿಕೇಟ್ ಈಸಿ ಕಮ್ಯುನಿಕೇಟ್ ಮಾಡ್ಬೋದು ಬಿಟ್ವೀನ್ ಎಂಪ್ಲಾಯೀಸ್ ಆಸ್ ವೆಲ್ ಆಸ್ ಸೂಪರ್ವೈಸರ್ಸ್, ಆರ್ ಎಂಪ್ಲಾಯೀಸ್ ಆಸ್ ವೆಲ್ ಆಸ್ ಕ್ಲೈಂಟ್ ಜೊತೆ ನಾವು ಈಸಿಲಿ ಕಮ್ಯುನಿಕೇಟ್ ಮಾಡ್ಬೋದು. ಓಕೆ, that we have seen. Okay, next we have, okay, next we have bridging the cultural gap. Okay,
IT has helped to bridge the cultural gap by helping people from different cultures to communicate with one another and allow for the exchange views and ideas and increasing awareness. Okay. ಇದೇನು ಮಾಡ್ತದೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಇಟ್ ಬ್ರಿಡ್ಜಸ್ ಅಂದರೆ ರಿಮೂವ್ ಸಮ್ ಕಲ್ಚರಲ್ ಗ್ಯಾಪ್ ರಿಮೂವ್ ಮಾಡ್ಬೋದು ವೇರ್ ಹೆಲ್ಪ್ ಪೀಪಲ್ ಫ್ರಮ್ ಡಿಫ್ರೆಂಟ್ ಕಲ್ಚರಲ್ ಪೀಪಲ್ ಹೆಲ್ಪ್ ಮಾಡ್ತಾರೆ ಟು ಕಮ್ಯುನಿಕೇಟ್ ವಿತ್ ಒನ್ ಅನದರ್ ಆ್ಯಂಡ್ ಅಲೌ ಫಾರ್ ಎಕ್ಸ್ಚೇಂಜಿಂಗ್ ವ್ಯೂಸ್ ಆರ್ ಐಡಿಯಾಸ್. ನೆಕ್ಸ್ಟ್ ವಿ ಹ್ಯಾವ್ ಮೋರ್ ಟೈಮ್. ಯಾಕಂದ್ರೆ ಮೋರ್ ಟೈಮ್ ಅಂದ್ರೆ ಐ ಟಿ ಹ್ಯಾಸ್ ಮೇಡ್ ಪಾಸಿಬಲ್ ಫಾರ್ ಬಿಸ್ನೆಸ್ ಟು ಓಪನ್ 24/7 ಆಲ್ ಓವರ್ ದ globe. This means that the business can open anytime at anywhere, making purchases from different countries easier and more convenient. Okay, more time ಆಗ್ಲಿಕ್ಕೆ for business people like help ಆಗ್ಬೋದು through which they can exchange from different countries where they can purchase different raw materials, import export ಮಾಡ್ಬೋದು ಈಸಿಯರ್ ಆ್ಯಂಡ್ ಮೋರ್ ಕನ್ವಿನಿಯೆಂಟ್ ಆಗ್ಬೋದು. ಓಕೆ, ಬ್ರಿಡ್ಜಿಂಗ್ ದ ಕಲ್ಚರಲ್ ಗ್ಯಾಪ್ ಒಳಗೆ ವಾಟ್ ಎವರ್ ದ ಅವ್ರ ಕಡೆ ಟೆಕ್ನಾಲಜಿ ಅನ್ನೋದು ವಿ ಕ್ಯಾನ್ ಯೂಸ್ ಮಾಡೋದು, ನಮ್ಮ ಕಡೆ ಏನಿದೆ ಸೆಂಡ್ ಮಾಡ್ಬೋದು, ಅಂದರೆ ಕಲ್ಚರಲ್ ಗ್ಯಾಪ್ ಸಮ್ ರಿಡ್ಯೂಸ್ ಮಾಡ್ಬೋದು. ಮೋರ್ ಟೈಮ್ ಅಂದರೆ ಇಟ್ ಈಸ್ ಓಪನ್ ಫಾರ್ 24/7. ದಿಸ್ ಮೀನ್ಸ್ ಎಲ್ಲಂದ್ರೆ ಬಿಸ್ನೆಸ್ ಓಪನ್ ಮಾಡ್ಬೋದು, ಎನಿವೇರ್ ನಾವು ಓಪನ್ ಮಾಡ್ಬೋದು, ಪರ್ಚೇಸ್ ಮಾಡ್ಬೋದು ಫ್ರಮ್ ಡಿಫ್ರೆಂಟ್ ಕಂಟ್ರೀಸ್ ನಾವು ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡ್ಬೋದು, ಈಸಿಯರ್ ಆ್ಯಂಡ್ ಮೋರ್ ಕನ್ವಿನಿಯೆಂಟ್ ಒಳಗೆ ಆಗ್ಬೋದು. ಸೊ ದೀಸ್ ಆರ್ ದ ಅಡ್ವಾಂಟೇಜಸ್ we can say. See, next we have some disadvantages of information technology. Sometimes unemployment ಆಗ್ಬೋದು. Okay, innovations technologies ಇರ್ತಾವ, to adopt that for some it will take some more time. Okay, training ಕೊಡಬೇಕು, training and development ಕೊಡಬೇಕು, through which sometimes various new technique machines ಇರ್ತಾವ, to use that will take more time. Second, privacy data ಇದೆ. Okay, lack of job security ಇರ್ಬೋದು. So these are the various disadvantages of information technology. So with this second unit revision has completed. Okay, from tomorrow onwards we will start the third unit. What? Location, industrial location, factors affecting location, and two theories we have.